ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ನಾನು ಗೀತಾ. ಇವತ್ತು ಈರುಳ್ಳಿ ಪಕೋಡ ಗರಿಗರಿಗೆ ಆಗಿ ಹೇಗೆ ಕ್ರಿಸ್ಪಿನೆಸ್ ಆಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಎಲ್ಲೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ನಾನಿಲ್ಲಿ 4 ಈರುಳ್ಳಿಯನ್ನು ತೊಗೊಂಡು ಅದನ್ನು ಸಣ್ಣ ಸಣ್ಣಗೆ ಉದ್ದಿಗೆ ಹಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಚ್ಚಿಟ್ಕೊಬೇಕು. ಸಣ್ಣ ಸಣ್ಣಗಿರಬೇಕು, ಒಂದಕ್ಕೊಂದು ಮೆತ್ತಿರಬಾರ್ದು. ಅದನ್ನು ಸ್ವಲ್ಪ ಕಿವುಚ್ಕೊಂಡ್ರೆ ಕೈಲಿ ಎಲ್ಲ ಗರಿಗರಿಯಾಗಿ ಬಿಟ್ಕೊಳ್ಳುತ್ತೆ. ಈಗ ಒಂದು ಬೌಲ್ನಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಎಷ್ಟು ಅಕ್ಕಿ ಹಿಟ್ಟು ಕ್ವಾಲಿಟಿ ತೊಗೊತೀರ ನಾವು ಅಷ್ಟು ಕ್ವಾಂಟಿಟಿಯಾಗಷ್ಟು ಕಡಲೆ ಹಿಟ್ಟನ್ನು ಸಹ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗುತ್ತೆ. ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟೇ ನಾನು ಬಳಸೋದು. ಈಗ ಒಂದು ಬೌಲಲ್ಲಿ ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ತೊಗೊಂಡು ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ತೀನಿ. ಕಡಲೆ ಹಿಟ್ಟನ್ನು ಒಂದು ಬೌಲ್ ಆಗೋಷ್ಟು ನೋಡಿ ಇಲ್ಲಿ ತೊಗೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅರಿಶಿನ ಪೌಡರ್ ಅರ್ಧ ಸ್ಪೂನ್, ಅಚ್ಚ ಖಾರದ ಪುಡಿ 2 ಸ್ಪೂನ್ ತೊಗೊಂಡು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕಿದು. ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ನೀರಲ್ಲಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಬಿಸಿ ನೀರು ಹಾಕಿದಷ್ಟು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗರಿ ಗರಿಯಾಗಿ ಬರುತ್ತೆ. ನೋಡಿ, ಅದಕ್ಕೆ ಇರಬೇಕು. ತುಂಬ ಗಟ್ಟಿಯಾಗಲೂ ಇರಬಾರ್ದು, ತುಂಬ ಸಾಫ್ಟಾಗಿ ಕೂಡ ಇರಬಾರ್ದು. ಸಾಫ್ಟ್ ಆಗಿಬಿಟ್ರೆ ಬೋಂಡ ರೇಂಜಿಗೆ ಆಗಿಬಿಡುತ್ತೆ. ಅದಕ್ಕೆ ಕಲಿಸ್ಕೊಳ್ಳಿ. ಈರುಳ್ಳಿ ಸಿಗಬೇಕು ನಮಗೆ ಕೈಗೆ. ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾವು ಸ್ವಲ್ಪ ಒಂದೇ ಬಿಡೋಣ. ಒಂದೇ ಪಕೋಡ ಹಾಕ್ತಾ ಬರೋಣ. ಇದು ಉಂಡೆಯಾಗಿ ಹಾಕಬೇಡಿ. ಸ್ವಲ್ಪ ಹಾಕಬೇಕಾದ್ರೇ ಸ್ವಲ್ಪ ಉದುರಾಗಿ ಬಿಡಿ, ದೂರಕ್ಕೆ. ಈರುಳ್ಳಿ ಸ್ವಲ್ಪ ಬೇಗ ಬೇಯೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಡೀಪ್ ಫ್ರೈ ಆದಷ್ಟು ಈರುಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪಕೋಡ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈಗ ಇದು ಒಂದು 2 ನಿಮಿಷ ಬೇಯೋವರೆಗೂ ತಿರುಗಿಸ್ಕೊಡೋಕೆ ಹೋಗಬೇಡಿ, ಇಲ್ಲಾಂದರೆ ಪುಡಿ ಆಗೋಗುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸಿ. ನೋಡಿ, ಕಲರ್ ಇನ್ನೂ ಹಸಿಯಾಗಿ ಕಾಣ್ತಾ ಇದೆ. ಈ ಹಸಿ ಬಣ್ಣ ಎಲ್ಲ ಹೋಗಬೇಕು. ನಮಗೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು ಈರುಳ್ಳಿ ಎಲ್ಲ. ಆಗಲೇ ಆ ಕ್ರಿಸ್ಪಿನೆಸ್ ಬರೋದು, ಪಕೋಡ ಅನ್ನೋ ಕ್ರಿಸ್ಪಿನೆಸ್ ಬರೋದು ಆಗಲೇ.
ಖಂಡಿತ ಇದು ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ತಿಂದರೆ ಸಾಕು ಪದೇ ಪದೇ ತಿಂತಾ ಇರೋಣಪ್ಪ ಅಂತ ಅನ್ಸೋಷ್ಟು ಫೀಲ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ. ನೋಡಿ ಇದೀಗ ಆಗಿದೆ, ಇದನ್ನು ತೆಗಿಯೋಣ. ಗರಿಗರಿಯಾದ ಈರುಳ್ಳಿ ಪಕೋಡ ರೆಡಿ.